ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗು ಅಂದರು. ಆ ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತು ಹುಡುಗನಿಗೆ, ವಿಮಾನ ಮಾಡಬೇಕು ಅಂತ. ಇಂಜಿನಿಯರಿಂಗ್ ಮಾಡಿದ, ಅಮೇರಿಕಕ್ಕೆ ಹೋದ, ನಾಸಾದಲ್ಲಿ ಕೆಲಸ ಮಾಡಿದ, ಮಿಸೈಲ್ಸನ್ನು ಕಲ್ಕೊಂಬಂದ, ಭಾರತಕ್ಕೆ ಬಂದ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಆದರು, DRDOದಲ್ಲಿ ಡೈರೆಕ್ಟರ್ ಆದರು, ಭಾರತ ರತ್ನ ಆಗಿ ಕೊನೆಗೆ ಡಾಕ್ಟರ್ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಆದರು. ಮಕ್ಕಳು ಬೆಳೆಯುವಾಗ ಇಬ್ಬರು ಅವ್ರ ಮೇಲೆ ತುಂಬ ಪರಿಣಾಮ ಬೀರ್ತಾರೆ. 15 ವರ್ಷ ಆಗೋ ತನಕನೂ ಅತ್ಯಂತ ಪ್ರಭಾವ ಬೀರುವಂಥ ಇಬ್ಬರು ಅಂದರೆ ಮನೆಯಲ್ಲಿ ತಂದೆ ತಾಯಿ, ಶಾಲೆಯಲ್ಲಿ ಶಿಕ್ಷಕರು. ಇವರಿಬ್ಬರೂ ಸರಿಯಾಗಿ ಮಾರ್ಗದರ್ಶನ ಮಾಡಿದರೆ ಮಕ್ಕಳು ಹೇಗಾಗ್ತಾರೆ ನೋಡಿ. ಎಲ್ಲೋ ರಾಮೇಶ್ವರಂದಲ್ಲಿ ಓದಿದಂಥ ಹುಡುಗ ಕಲಾಂ ಆಗಿ ರಾಷ್ಟ್ರಪತಿ ಆಗೋದಾದರೆ, ಕೇರಳದ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಹುಡುಗ KR ನಾರಾಯಣನ್ನಾಗಿ ರಾಷ್ಟ್ರಪತಿ ಆಗೋದಾದರೆ, ಪಂಜಾಬದ ಯಾವುದೋ ಹಳ್ಳಿಯಲ್ಲಿ ಓದಿದಂಥ ಹುಡುಗ ಜ್ಞಾನಿಯಾಗಿ ಮನಮೋಹನ್ ಸಿಂಗ್ ಆಗಿ ಪ್ರಧಾನಮಂತ್ರಿ ಆಗೋದಾದರೆ, ಅಲಹಾಬಾದ್ ಪ್ಲಾಟ್ಫಾರ್ಮಲ್ಲಿ ಚಹಾ ಮಾರ್ತಿದ್ದಂಥ ಹುಡುಗ ಇವತ್ತು ಪ್ರಧಾನಮಂತ್ರಿ ಆಗೋದಾದರೆ, ನನಗೊಂದು ಆಸೆ ಇದೆ. ಯಾಕೆ ಹೇಳ್ತೀನಿ ಮಾತನ್ನಂದರೆ, ಶಿಕ್ಷಕರು ಪಾಲಕರು ಅಯ್ಯೋ ಇವನೇನಾಗ್ತಾನೆ ಬಿಡ್ರಿ ಅನ್ನೋದು ಬೇಕಾಗಿಲ್ಲ. ಆ ಮಗು, ಆ ಹುಡುಗ ಭಾರತದ ಅತ್ಯಂತ ದೊಡ್ಡ ನೇತಾರ ಆಗ್ತಾನೆ ಅಂತ ನಾವು ಮನಸ್ಸಿಟ್ಕೊಂಡು ಮಾಡಿದರೆ ಖಂಡಿತ ಆಗತ್ತೆ. ಈ ಘಟನೆನ ನನಗೆ ಡಾಕ್ಟರ್ ಕಲಾಮೆ 10 ಸಲ ಹೇಳಿದ್ದಾರೆ. ಅವ್ರ ಜೊತೆಗೆ 15 ವರ್ಷ ಬದುಕಿದವನು ನಾನು. ಅವ್ರು ಹೇಳೋರು, ನಾನು ಇವತ್ತೇನಾದರೂ ವೈಮಾನಿಕ ಸಿದ್ಧಾಂತ, ಏರೋಸ್ಪೇಸ್ ಇಂಜಿನಿಯರಿಂಗ್ ಬಗ್ಗೆ ಆಸಕ್ತಿ ತೋರಿಸಿದ್ರೆ ನಾನು ರಾಮೇಶ್ವರಂ ಸ್ಕೂಲ್ ಟೀಚರ್ ಕಾರಣ. ಪ್ರೈಮರಿ ಸ್ಕೂಲು, ಸಮುದ್ರ ದಂಡೆಗಿರುವಂಥ ಶಾಲೆ, ಮೇಷ್ಟ್ರು ಬರಬೇಕು, ಶಿವಸುಬ್ರಹ್ಮಣ್ಯಂ ಅಯ್ಯರ್ ಅಂತ ಮೇಷ್ಟ್ರು, ಅಯ್ಯರ್ ಮಾಸ್ಟರ್ ಅಂತ ಕರೆಯೋರು. ಒಂದು ದಿವಸ ಪಾಠ ಮಾಡುವಾಗ ಬೋರ್ಡ್ ಮೇಲೆ ಚಿತ್ರ ಬರೆದು ತೋರಿಸ್ತಾ ಇದ್ರಂತೆ, ಪಕ್ಷಿ ಹೆಂಗೆ ಹಾರ್ತದೆ ಅಂತ ಹೇಳಿದರು. ಪಕ್ಷಿ ರೆಕ್ಕೆ ಬಿಡಿತದೆ, ಗಾಳಿ ಹಿಂದೆ ತಳ್ಳಿ ಮುಂದೆ ಹೋಗ್ತದೆ ಅಂತ ಚಿತ್ರ ತೋರಿಸಿದ್ರು. ಅರ್ಥ ಆಯ್ತೇನ್ರೋ ಅಂತ ಕೇಳಿದ್ರು. ಇಲ್ಲ ಅಂದ್ರು ಹುಡುಗರು. ಎಂಥ ದಡ್ಡ ಇದ್ದೀನಿ ನಾನು, ಬರ್ರಿ ಹೊರಗೆ ಬಂದರು, ಬೀಚ್ ಮೇಲೆ ಹೋಗೋಣ ಅಂದರು. ಆ ಬೀಚ್ ಮೇಲೆ ಬಂದರೆ 16,000 ಪಕ್ಷಿ ಹಾರಾಡ್ತಾ ಇದ್ದ. ಆಮೇಲೆ ನೋಡೋದನ್ನು ಪಕ್ಷಿ ಹೆಂಗೆ ಹಾರ್ತದೆ ನೋಡು, ರೆಕ್ಕೆಯಿಂದ ಗಾಳಿ ಹಿಂದೆ ತಳ್ಳುತ್ತದೆ, ಪಕ್ಷಿ ಮುಂದೆ ಹೋಗ್ತದೆ. 5 ನಿಮಿಷ ಬರ್ತಗೆ ಅರ್ಥ ಆಯಿತು. ಎಲ್ಲ ಹೋದರು ಮಕ್ಕಳು. ಒಬ್ಬ ಹುಡುಗ ನಿಂತೇ ಇದ್ದ. ಯಾಕೋ ನೀನು ನಿಂತ್ಕೊಂಡೆ ಅಂತ ಕೇಳಿದರು. ಸರ್, ನೀವು ಹೇಳಿದ್ದು ಸರಿ, ಪಕ್ಷಿ ತನ್ನ ರೆಕ್ಕೆ ಹಿಂದೆ ಗಾಳಿ ತಳ್ಳಿ ಮುಂದೆ ಹೋಗ್ತದೆ ಅಂತ ಹೇಳಿದ್ರಿ, ಆದರೆ ವಿಮಾನ ರೆಕ್ಕೆ ಹೆಂಗೆ ಇರ್ತಾವಲ್ಲ ಸರ್, ವಿಮಾನದ್ದು ರೆಕ್ಕೆ ಬಡ್ಕೊಳ್ಳೋದೇ ಇಲ್ಲ, ಅದರೊಳಗೆ ಇಷ್ಟೊಂದು ಜನ ಇರ್ತಾರೆ, ಅಷ್ಟೊಂದು ತೂಕ ಸಾಮಾನು ಇರ್ತದೆ, ಅದೆಂಗೆ ಹಾರುತ್ತೆ ಸರ್ ಅಂತ ಕೇಳಿದ ಹುಡುಗ. ಆ ಬಡ ಮೇಷ್ಟ್ರು, ಪ್ರಾಮಾಣಿಕ ಮೇಷ್ಟ್ರು ಹೇಳ್ತಾರೆ, ನನಗೆ ಗೊತ್ತಿಲ್ಲೋ ಮಾರಾಯ, ನಾವು ವಿಮಾನ ನಿಲ್ದಾಣನೇ ನೋಡಿಲ್ಲ ಇದುವರೆಗೂ. ನೀ ನೋಡಬೇಕು, ನೋಡೋದಷ್ಟೇ ಅಲ್ಲ, ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗು ಅಂದ್ರಂತೆ. ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗು ಅಂದರು. ಆ ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತು ಹುಡುಗನಿಗೆ, ವಿಮಾನ ಮಾಡಬೇಕು ಅಂತ. ಇಂಜಿನಿಯರಿಂಗ್ ಮಾಡಿದ, ಅಮೇರಿಕಕ್ಕೆ ಹೋದ, ನಾಸಾದಲ್ಲಿ ಕೆಲಸ ಮಾಡಿದ, ಮಿಸೈಲ್ಸನ್ನು ಕಲ್ಕೊಂಬಂದ, ಭಾರತಕ್ಕೆ ಬಂದ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಆದರು, DRDOದಲ್ಲಿ ಡೈರೆಕ್ಟರ್ ಆದರು, ಭಾರತ ರತ್ನ ಆಗಿ ಕೊನೆಗೆ ಡಾಕ್ಟರ್ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಆದರು. ಅವ್ರು ಹೇಳೋರು, ದ ಡಿಸೈರ್ ಫಾರ್ ಮೈ ಬಿಕಮಿಂಗ್ ಎ ಏವಿಯೇಷನ್ ಸೈಂಟಿಸ್ಟ್, ದ ಸೀಡ್ ಫಾರ್ ಮೈ ಡಿಸೈರ್ ಟು ಬಿಕಮ್ ಎನ್ ಏವಿಯೇಷನ್ ಸೈಂಟಿಸ್ಟ್ ವಾಸ್ ಸೋನ್ ಬೈ ಮೈ ಟೀಚರ್ ಆನ್ ದಿ ಬೀಚ್ ಆಫ್ ರಾಮೇಶ್ವರಂ. ಒಬ್ಬ ಮೇಷ್ಟ್ರು, ಅಯ್ಯರ್ ಮಾಸ್ಟರ್ ಕಲ್ಪನೆ ಕೂಡ ಇಲ್ಲ ತನ್ನ ಹುಡುಗ ರಾಷ್ಟ್ರಪತಿ ಆಗ್ತಾನೆ ಅಂತ ಗೊತ್ತಿಲ್ಲ. ಅವ್ರು ಆಗೋತ್ತಿಗೆ ಅಯ್ಯರ್ ಇರಲೂ ಇಲ್ಲ. ಆದರೆ ಒಬ್ಬ ರಾಮೇಶ್ವರಮದಲ್ಲಿ ಒಬ್ಬ ಶಾಲೆ ಮೇಷ್ಟ್ರು ಒಬ್ಬ ರಾಷ್ಟ್ರಪತಿ ನಿರ್ಮಾಣ ಮಾಡೋದಾದರೆ ನಮ್ಮ ಶಿಕ್ಷಕರೆಲ್ಲ ಬೇಕಾದಂಗೆ ಮಾಡ್ಬೋದು, ಇನ್ನೂ ಮಾಡ್ಬೋದು. ಅದು ಮಾಡಲಿ ಅಂತ ನನ್ನ ಆಸೆ. ಪ್ರತಿಯೊಂದು ಮಗುವಿನಲ್ಲಿ ದೊಡ್ಡ ಶಕ್ತಿ ಇದೆ. ಇದುವರೆಗೂ ನಾನು ದಡ್ಡ ಮಕ್ಕಳನ್ನು ಕಂಡಿಲ್ಲ. ನಾನು ಪ್ರಯತ್ನ ಮಾಡಿದ್ದೀನಿ, ನಿಜವಾಗ್ಲೂ 52 ವರ್ಷ ಆಯ್ತು ಪಾಠ ಮಾಡ್ತಾ ಇದ್ದು ನಾನು. ಇದುವರೆಗೂ ಒಬ್ಬ ದಡ್ಡ ವಿದ್ಯಾರ್ಥಿ ಸಿಕ್ಕಿಲ್ಲ ನನಗೆ. ಯಾವ ಮಗುನೂ ದಡ್ಡ ಅಲ್ಲ. ತಾಯಿನ ಕೇಳಿ ನೋಡಿ, ಆ ಮಗು ತಾಯಿನ. ಆಕೆ ಹೇಳ್ತಾಳೆ, ನನ್ನ ಮಗ ದಡ್ಡ ಅಲ್ರಿ, ಗಣಿತ ಬರಲ್ಲ ಅವನಿಗಷ್ಟೇ, ಸೈನ್ಸ್ ಬರಲ್ಲ ಅವನಿಗಷ್ಟೇ, ಇಂಗ್ಲೀಷ್ ಬರಲ್ಲ ಅಷ್ಟೇ, ದಡ್ಡ ಅಲ್ಲ ಅವನು ಗಣಿತಲ್ಲಿ 100ಕ್ಕೆ 100 ಬರಲಿಕ್ಕಿಲ್ಲ. ಆದರೆ ಅವ್ನು ಬಹುದೊಡ್ಡ ಕಬಡ್ಡಿ ಚಾಂಪಿಯನ್ ಆಗ್ಬೋದು. ತೆಂಡೂಲ್ಕರ್ಗೆ ಮ್ಯಾಥಮೆಟಿಕ್ಸ್ ಬರಲ್ಲ ಅಂತ ಅವ್ನ ಟೀಚರ್ ನನಗೆ ಹೇಳ್ತಾ ಇದ್ಲು, ನಮ್ಮ ಅಕ್ಕನ ಕ್ಲಾಸ್ಮೇಟ್ ಆಕೆ. ತಿರ್ಗಲ್ಲ, ಅಯ್ಯೋ ಅವ್ನು ಗ್ಯಾರಂಟಿ ಫೇಲ್ ಆಗ್ತಾನೆ. ತಲೆ ಕೆಟ್ಟು ಹೋಯ್ತಾನೆ ಕೇಳಿ. ಮ್ಯಾಥ್ಸ್ ಬರಲ್ಲ. ನಾ ಇದೆ ಬಿಡು, ನಿನಗೆ ಅವನು ಮ್ಯಾಥ್ಸ್ ಬರಲ್ಲ, ಅವನು ಇನ್ನೇನು ಮ್ಯಾಥ್ಸ್ ಬರಲ್ಲ ಅಂದೆ. ಅವನದೇನು ಮ್ಯಾಥ್ಸು ಅಂತ ಕೇಳಿದ್ಲು. ಅವ್ನು ಇರೋದು 5 ಫೂಟ್ 4 ಇಂಚ್ ಇದ್ದಾನೆ, 4 ಇಂಚ್ ಆಗಲ್ಲ ಬ್ಯಾಟ್ ಹಿಡ್ಕೊಂಡು ನಿಂತ್ಕೋತಾನೆ. ಅವನು ತಪ್ಪಿಸ್ಬೇಕು ಅಂಥೇಳಿ ತಾಸಿಗೆ 150 ಕಿಲೋಮೀಟ್ರ್ ವೇಗದಲ್ಲಿ ಚೆಂಡು ಎಸಿತಾರೆ ಅವರು. ಅನುಕೂಲ ಮಾಡಲಿಕ್ಕಲ್ಲ, ಇವನು ಔಟ್ ಮಾಡ್ಬೇಕಂತ ಒಗೆಯೋದು ಅವರು. 1/4 ಸೆಕೆಂಡಲ್ಲಿ ಬಾಲ್ ಬರ್ತದೆ ಅಲ್ಲಿಂದ ಇಲ್ಲಿ, 1/4 ಸೆಕೆಂಡಲ್ಲಿ. ಅಷ್ಟೊಳಗೆ ಅವನು ಎಡಗಾಲು ಎಷ್ಟು ಮುಂದಿಡಬೇಕು, ಬ್ಯಾಟ್ ಹೆಂಗೆ ಮಾಡಬೇಕು,
ಎಲ್ಲಿ ಹೊಡಿಬೇಕು, ಜನ ಎಲ್ಲಿದ್ದಾರೆ, ಮೇಲೆ ಹೊಡಿಬೇಕಾ ಗ್ರೌಂಡ್ ಹೊಡಿಬೇಕಾ, ಇದೆಲ್ಲ ತೀರ್ಮಾನ 1/4 ಸೆಕೆಂಡಲ್ಲಿ ಆಗಬೇಕು. ಪಟಾರ ಅಂತ ಹೊಡೆದ ಅಂದರೆ ಬಾಲ್ ಬೌಂಡ್ರಿ ದಾಟಿದಾಗ 100 ಕೋಟಿ ಜನ ಎದ್ದಂತ ಲವ್ಲಿ ಶಾಟ್ ಅಂತಾರೆ. ಆಕೆ ಹೇಳಿದೆ, ಅವನ ಬದಲು ನೀನೇನಾದರೂ ಇದ್ದಿದ್ದರೆ ಆರ್ಥೋಪೆಡಿಕ್ ಹಾಸ್ಪಿಟ್ಲಲ್ಲೇ ಇರ್ತಿದ್ದಿ ಅಲ್ವಾ, ಆ ಬಾಲ್ ಬಿದ್ದರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ಲ. ನೋಡಿ, ಆ ಗಣಿತ ಬರಲ್ಲ ಅಂತ ಹೇಳಿದಂಥ ಹುಡುಗ ಯಂಗೆಸ್ಟ್ ಭಾರತ ರತ್ನ ಆದ ಅಲ್ವಾ. ಶಹನಾಯಿ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲದಂಥ ಬಿಸ್ಮಿಲ್ಲಾ ಖಾನ್ ಭಾರತ ರತ್ನ ಆದರು. ಬರೀ ಸಂಗೀತ ಒಂದೇ ಅವಲಂಬಿಸಿದಂಥ ಲತಾ ಮಂಗೇಶ್ಕರ್ ಭಾರತ ರತ್ನ ಆದರು. ಆದ್ದರಿಂದ ದಯವಿಟ್ಟು ನಮ್ಮ ಡೆಫಿನಿಷನ್ ಆಫ್ ಇಂಟೆಲಿಜೆನ್ಸ್ ಆ್ಯಂಡ್ ಡಲ್ನೆಸ್ ತರಬೇಡಿ. ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ಬುದ್ಧಿವಂತ ಇಲ್ದಿರ ಅಲ್ಲ ಅನ್ನೋಂಗಿಲ್ಲ. ನನ್ನ ಕೆಲಸ ಶಿಕ್ಷಕನಾಗಿ ಇದ್ದೋರೋದಂದರೆ ಮಗುವಿನಲ್ಲಿ ಏನಿಲ್ಲ ಅಂತ ಹುಡ್ಕೋದಲ್ಲ. ಏನೋ ಶಕ್ತಿ ಇದೆ ಮಗುವಿನಲ್ಲಿ, ಯಾವುದೋ ಶಕ್ತಿ ಇದೆ, ಅದನ್ನು ಹುಡುಕಿ ಹೊರಗೆ ತೆಗಿಬೇಕು ನಾವು. ಮಗುವಿನಲ್ಲಿ ಶಕ್ತಿ ಇದೆ, ಹೊರಗೆ ತೆಗೆಯೋದು ಅದನ್ನು ನೀವು ಮಾಡ್ತೀರಿ ಅಂತ ನಂಬಿಕೆ ಇದೆ. ಪಾಲಕರು ಮತ್ತು ಶಿಕ್ಷಕರು ಇಬ್ಬರು ಸೇರಿ ಮಾಡಬೇಕಾದಂಥ ಕೆಲಸ ಅದನ್ನು. ಈ ಗೌರಿ ಗಣೇಶಕ್ಕೆ ಬೆಳಗಾವಿ ಜನತೆಗೆ ಸೂಪರ್ ಸುದ್ದಿ. 2% ಇಂದ 20% ವರೆಗೆ ಡಿಸ್ಕೌಂಟ್ ಸಿಗ್ತದೆ. ಹೊಸದು ವಿನೂತನ ವಿಭಿನ್ನ ಗಿಕೋನಾ ಕಾರ್ಡ್ ಈಗ ನಮ್ಮ ಬೆಳಗಾವಿಯಲ್ಲೇ ಶೀಘ್ರದಲ್ಲೇ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ.